ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಏನ್ ನಡೀತಾ ಇದೆ ಮನೆಯಲ್ಲಿ? ಅಲ್ಲ, ಅಷ್ಟಕ್ಕೂ ಶಿವಾನಿ ಏನ್ ಮಾಡೋದಕ್ಕೆ ಹೊರಟಿದ್ದಾಳೆ? ಮನೆಯಲ್ಲಿ ಒಬ್ಬೊಬ್ಬರೇ ಕಾಣೆ ಆಗ್ತಿದ್ದಾರೆ. ಅವ್ರ ಜಾಗಕ್ಕೆ ಬೇರೆಯವ್ರು ಬಂದು ಸೇರ್ಕೊಳ್ತಾ ಇದ್ದಾರೆ. ತ್ರಿಶೂಲ್ ಹೋದ, ಅಭಯ್ ಅಂತ ಬಂದ, ರೀನಾ ಹೋದ್ಲು, ಮಾಯಾ ಅಂತ ಬಂದ, ಈಗ ಇನ್ನೊಬ್ಬ ಯಾರೋ ಹೆಂಗ್ಸ್ ಬಂದು ಕೂತಿದ್ದಾರೆ. ಮನೆಯಲ್ಲೇ ಸಾವಿರ ಆತಂಕ ಇದೆ. ಇದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಈ ಶಿವಾನಿಗೆ ಮದುವೆ ಮಾಡ್ಸೋದು ಯಾಕೆ ಬೇಕು? ಅವಳು ಹೇಳಿಬಿಟ್ಲು, ನೀವು ಕೇಳ್ಬಿಟ್ರಿ, ಒಂದು ಪ್ರಶ್ನೆನೂ ಮಾಡ್ಲಿಲ್ಲ, ಖುಷಿಯಾಗಿ ಒಪ್ಕೊಂಡ್ಬಿಟ್ರಿ. ನಮ್ಮ ಮನೆಯಲ್ಲೇ ಸಾವಿರ ಸಮಸ್ಯೆ ಇದೆ, ಅದಕ್ಕೆ ಪರಿಹಾರ ಹುಡುಕೋದ್ಬಿಟ್ಟು ಇನ್ನೊಬ್ಬರ ಮನೆ ಸಮಸ್ಯೆಗೆ ಪರಿಹಾರ ಹುಡುಕ್ತೀನಿ ಅಂತ ಹೊರಟಿದ್ದೀರಲ್ಲ, ಎಷ್ಟು ಮಟ್ಟಿಗೆ ಸರಿ ಇದೆ? ಏನು ಧನಂಜಯ್ ಹೀಗ್ ಮಾತಾಡ್ತೀಯ? ಒಳ್ಳೆ ಕೆಲಸಗಳು ಮಾಡ್ತಾ ಇದ್ರೆ ಕೆಟ್ಟ ದಿನಗಳೆಲ್ಲ ದೂರ ಆಗುತ್ತೆ, ಗೊತ್ತಿಲ್ವಾ ನಿನಗೆ? ಹೌದು, ಕನ್ಯಾದಾನ ಮಾಡಿದ್ರೆ ಕೋಟಿ ಪುಣ್ಯ ಅಲ್ವಾ? ಆ ಪುಣ್ಯ ನಮ್ ಮನೆ ಸೊಸೆ ದಕ್ಕಿದ್ರೆ ಅದು ನಮಗೆಲ್ಲರಿಗೂ ಸಿಗತ್ತೆ ಅಲ್ವಾ? ಅದ್ರಿಂದ ನಮ್ ತ್ರಿಶೂಲ್ ಮನೆಗ್ ಬರೋ ಹಾಗಾಗಲ್ವಾ? ನಮ್ಮ ಮನೇಲಿ ಸದ್ಯ ಶುಭ ಕಾರ್ಯ ಮಾಡೋದೇ ಬೇಡ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಆದ್ರೆ ಬೇರೆಯವ್ರಿಗೆ ಒಳ್ಳೇದು ಮಾಡಬಾರ್ದು ಅಂತ ಏನು ಇಲ್ವಲ್ಲಪ್ಪ. ನೋಡು, ಶಿವಾನಿ ಏನೇ ಮಾಡಿದ್ರು ಮನೆಗೆ ಒಳ್ಳೇದಾಗೋದನ್ನೇ ಮಾಡಿರ್ತಾಳೆ. ಏನ್ ಮಾತಾಡ್ತಿದ್ದೀರಮ್ಮ? ಮನೆ ಬಿಟ್ಟು ಹೋಗಿರೋರ್ ಬಗ್ಗೆ ಒಬ್ರಿಗೂ ಯೋಚನೆನೇ ಇದೆ. ಎಲ್ರ ಚರ್ಚೆ ಅವಳು ಮಾಡೋದಕ್ಕೆ ಹೊರಟಿರೋ ಮದುವೆ ಬಗ್ಗೆ ಅಷ್ಟೇ. ಇಷ್ಟ ದಿನ ಅದೇನೋ ವ್ರತ ಅಂತ ಹೇಳ್ತಿದ್ವಿ, ಈಗ ಮದುವೆ ಅಂತ ಹೇಳ್ತೇವೆ. ಇನ್ನು ಏನ್ ಮಾಡೋದಕ್ಕೆ ಹೊರಟಿದಾಳೋ ಏನು? ಮನೆಗೆ ಬಂದು ಸೇರೋರ್ ಸಂಖ್ಯೆ ಮಾತ್ರ ಜಾಸ್ತಿ ಆಗ್ತಿದೆ, ಅದ್ರ ಬಗ್ಗೆ ಮಾತ್ರ ಯಾರು ಮಾತಾಡ್ತಿಲ್ಲ. ಎಲ್ಲ ಸರಿ ಹೋಗುತ್ತೆ ಬಿಡೋ. ನಿನಗೆ ಶಿವಾನಿ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಪಾಪ, ಅವಳು ಈ ಮನೆಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದಾಳೆ ಗೊತ್ತಾ? ನಾನು ಹೇಳೋದನ್ನ ಹೇಳ್ತಾ ಇದ್ದೀನಿ, ಆದ್ರೆ ಅದು ನಿಮಗೆ ಅರ್ಥ ಆಗ್ತಿಲ್ಲ. ನಾನೇನ್ ಮಾಡೋಕ್ಕಾಗುತ್ತೆ? ಆಯ್ತು, ಕೊನೆಗೆ ಪಶ್ಚಾತ್ತಾಪ ಪಡುವಂತ ಕ್ಷಣ ಬರದೇ ಇರಲಿ. ಮದುವೆ ಆಗೋದ್ರಿಂದ ಅದೇನು ಒಳ್ಳೇದಾಗುತ್ತೋ ನಾನು ನೋಡೇ ಬಿಡ್ತೀನಿ. ನನಗೆಲ್ಲ ಗೊತ್ತಾಯ್ತು. ನೀವು ಪೊಲೀಸ್ ಆಫೀಸರ್ ಅಲ್ಲ ತಾನೆ? ನೀವು ನಾಟಕ ಮಾಡ್ಕೊಂಡು ನಮ್ಮ ಮನೆಗೆ ಸೇರಿದಿರ ತಾನೆ? ಏನ್ ನಿಮ್ಮ ಉದ್ದೇಶ? ಯಾರ್ ನೀವು? ಅಲ್ಲ, ಯಾಕೆ ಇದ್ದಕ್ಕಿದ್ದಾಗೆ ಈ ಪ್ರಶ್ನೆ ಯಾಕೆ? ಕೇಳಿದಕ್ ಮಾತ್ರ ಉತ್ತರ ಕೊಡಿ. ನೀವು ಆ ವಿಶೇಷಕ್ಕೆ ಏನಾಗ್ಬೇಕು? ಅಣ್ಣನ, ತಮ್ಮನ? ನಿಮ್ಮನ್ನೇ ಕೇಳ್ತಾ ಇರೋದು, ಮಾತಾಡಿ. ಶಿವಾನಿ ಅವರೇ, ಅವನ್ ಯಾರು ಅಂತ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನಿಮಗೂ ಅವನ ಬಗ್ಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತಿರೋದು. ಆದ್ರೆ ಅವನ್ ಕುಲ, ಜಾತಕ, ಪಂಚಾಂಗ ಎಲ್ಲ ಗೊತ್ತಲ್ವಾ ನಿಮ್ಗೆ? ಛೆ, ನಿಮ್ ಬಗ್ಗೆ ಎಷ್ಟು ಗೌರವ ಇಟ್ಕೊಂಡಿದ್ದೆ ನಾನು. ಆದ್ರೆ ನೀವ್ ನೋಡಿದ್ರೆ ಆ ದುಷ್ಟನ್ ಜಾತಕನ ತಗೊಂಡ್ ಬಂದು ತೋರಿಸ್ತಾ ಇದ್ದೀರಲ್ಲ, ನಿಮ್ಮಿಂದ ನಾನು ಇದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ. ನನಗ್ ಬಂದಿರೋ ಸಮಸ್ಯೆ ನಿಮ್ಮಿಂದ ಪರಿಹಾರ ಆಗುತ್ತೆ ಅನ್ಕೊಂಡ್ರೆ ನೀವೇ ನನಗೆ ಸಮಸ್ಯೆ ಆಗ್ತಾ ಇದ್ದೀರಲ್ಲ. ನಾನ್ ನಿಮಗ್ ಹೇಳಿದ್ದು ಮಯೂರಿನ ಮದ್ವೆ ಮನೆ ಕರ್ಕೊಂಡು ಹೋಗ್ಬೇಕು ಅಂತ, ಸಾವಿನ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ಅಲ್ಲ. ಇದು ತಮಾಷೆ ವಿಚಾರ ಅಲ್ಲ, ಲೋಕಹಿತದ ವಿಚಾರ. ಲೋಕಹಿತ ಅಂದ್ರೆ ಏನು ಅಂತ ನಿಮ್ಗೆ ಅರ್ಥನೂ ಆಗಲ್ಲ ಬಿಡಿ. ಒಂದು ಹೆಣ್ಣಿನ ಬದುಕನ್ನ ಹಾಳು ಮಾಡೋ ಕೆಡುಕನ್ನ ಮದ್ವೆ ಆಗುವಂತ ಕರ್ಕೊಂಡು ಬಂದಿರೋ ನಿಮ್ಗೆ ಲೋಕಹಿತದ ಬಗ್ಗೆ ಎಲ್ಲ ಅರ್ಥ ಆಗುತ್ತೆ. ಈ ವಿಚಾರ ಎಲ್ಲ ನಿಮ್ ಹತ್ರ ಹೇಳ್ಕೊಂಡಿದ್ದು ನನ್ ಒಂದೇ ಉದ್ದೇಶಕ್ಕೆ. ನಾನು ನಾಗಲೋಕದವಳು ಅಂತ ನಿಮಗ್ ಗೊತ್ತು. ನಾನು ಏನೇ ಮಾಡಿದ್ರು ಅದ್ರ ಹಿಂದೆ ಒಂದ್ ಒಳ್ಳೆ ಉದ್ದೇಶ ಇರುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂಡೆ ಎಲ್ಲ ಮಾಡ್ದೆ. ಆದ್ರೆ ನೀವು ನನ್ ನಂಬಿಕೆನ ಉಳಿಸ್ಕೊಳ್ಳಿಲ್ಲ. ನಕಲಿ ಜಾತಕನ ಸೃಷ್ಟಿ ಮಾಡಿ ಅವ್ನ ಕೈಲಿಟ್ಟು ಕರ್ಕೊಂಡ್ ಬಂದಿದ್ದೀರಾ. ನೋಡಿ ಶಿವಾನಿ ಅವರೇ, ನಾನು ಜಾತಕನ ತಿರ್ಚಿಲ್ಲ. ನಾನ್ ಫೋನ್ ಮಾಡಿದಾಗ ನೀವು ಅಲ್ಲೇ ಇದ್ರಿ. ಆ ಹುಡುಗಿ ಮಾತಾಡೋದನ್ನ ಕೇಳಿಸ್ಕೊಂಡ್ರಿ. ನೀವು ಓಕೆ ಅಂದ್ಮೇಲೆ ನಾನು ಅವನ್ನ ಕರ್ಸಿದ್ದು. ಇದಕ್ಕೂ ಮೇಲೆ ಅವನವಳನ್ನ ಪ್ರೀತಿಸ್ತಾ ಇದ್ದಾನೆ. ಅವನಿಗೆ ಅವಳ ಮೇಲೆ ಪ್ರೀತಿ ಅಲ್ಲ ಇರೋದು, ಅವಳನ್ನ ಪಡ್ಕೋಬೇಕು ಅನ್ನೋ ಬಯಕೆ ಅಷ್ಟೇ ಇರೋದು. ಅಂತ ಅವನ್ಗೆ ನೀವ್ ಬೆಂಬಲ ನೀಡ್ತಾ ಇದ್ದೀರಲ್ಲ, ಏನ್ ಹೇಳಿ ನಿಮ್ಗೆ? ಈ ಮದ್ವೆ ಏನಾದ್ರೂ ಆದ್ರೆ ಯಾವತ್ತೂ ನನ್ನ ನಿಮ್ಮ ಮಧ್ಯೆ ಮಾತೇ ಇರೋದಿಲ್ಲ.
ಇಷ್ಟು ದಿನ ಮನೆಯಲ್ಲಿ ನಾನು ನಿಮ್ ಪರವಾಗಿದ್ದವಳು. ಇನ್ ಮುಂದೆ ನೀವು ನಿಮ್ ಗುಣ ಬದಲಾಯಿಸ್ಕೊಳ್ಳಿಲ್ಲ ಅಂದ್ರೆ ನಾನು ನನ್ನ ಗುಣ ಬದಲಾಯಿಸ್ಕೋಬೇಕಾಗುತ್ತೆ. ಯಾರ್ರಿ ನೀವು ಈ ತರ ಮನೆಯೊಳಗೆ ಬರ್ತಾ ಇದ್ದೀರಾ? ಡಿಟೆಕ್ಟಿವ್ ಆಫೀಸರು ಶಿವಾನಿ ಅವ್ರು ನೋಡೋದು. ಶಿವಾನಿ ನೋಡ್ಬೇಕಿತ್ತ? ಬನ್ನಿ ಕೂತ್ಕೊಳ್ಳಿ. ಶಿವಾನಿ, ಶಿವಾನಿ ಕೂತ್ಕೊಳ್ಳಿ. ಶಿವಾನಿ ಬಾಮ್ಮ, ಯಾರು ನೋಡಕ್ ಬಂದಿದ್ದಾರೆ? ಬಾ. ನಮಸ್ಕಾರ ಸರ್, ಕೂತ್ಕೊಳ್ಳಿ. ಏನಾಯ್ತು? ಆ ಹುಡುಗನ ಬಗ್ಗೆ ವಿಚಾರಿಸಿದ್ರಾ? ಹಾ ಮೇಡಮ್, ಎಲ್ಲ ಕಡೆ ವಿಚಾರಿಸ್ದೆ. ನೀವು ಕೊಟ್ಟಿದ್ದ ಡೀಟೇಲ್ ಪ್ರಕಾರ ಅವನ ಹೆಸರು ಅಡ್ರೆಸ್ ಎಲ್ಲ ಸರಿಯಾಗೇ ಇದೆ. ಗೌರ್ಮೆಂಟ್ ವೆಬ್ಸೈಟಲ್ಲಿ ಅವನ ಹೆಸರು ಅಡ್ರೆಸ್ ಎಲ್ಲ ಸರಿಯಾಗೇ ಇದೆ. ಒಟ್ಟಿನಲ್ಲಿ ಅವನು ಅಲ್ಲಿದ್ದ ಅನ್ನೋದಕ್ಕೆ ಡಾಕ್ಯುಮೆಂಟ್ ಎಲ್ಲ ಸಿಕ್ಕಿದಾವೆ. ಆದ್ರೆ ಅವನು ಅಲ್ಲಿದ್ದ ಅನ್ನೋದಕ್ಕೆ ಯಾವುದೇ ಪ್ರೂಫ್ಗಳು ಸಿಕ್ಕಿಲ್ಲ ಮೇಡಮ್. ಅಲ್ಲ ಸರ್, ಹಳಿಯ ಅಲ್ಲ ಮಗಳ ಗಂಡ ಅನ್ನೋ ತರ ಮಾತಾಡ್ತಿದ್ದೀರಲ್ಲ. ಆಗಲ್ಲ ಸರ್, ಅವು ಗೌರ್ಮೆಂಟ್ ರೆಕಾರ್ಡ್ಸ್ ಎಲ್ಲ ಇದಾವೆ. ಬಟ್ ಆ ಊರಲ್ಲಿ ಇವನು ಯಾರಿಗೂ ಪರಿಚಯನೇ ಇಲ್ಲ. ಎಲ್ರು ವಿಚಾರಿಸಿದ್ರಾ? ತುಂಬಾ ಜನರನ್ನ ವಿಚಾರಿಸ್ತೆ ಮೇಡಮ್. ಯಾರು ಅವನ್ನ ನೋಡಿಲ್ಲ, ಮಾತಾಡಿಲ್ಲ, ಪರಿಚಯನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ಪ್ರಕಾರ ಎಲ್ಲ ಕರೆಕ್ಟಾಗೇ ಇದೆ. ಅಲ್ಲ, ದೊಡ್ಡ ಸಿಟಿಲಿ ಅಕ್ಕಪಕ್ಕದ ಮನೆಯವರಿಗೆ ಒಬ್ರಿಗೊಬ್ರು ಪರಿಚಯ ಇಲ್ಲದೆ ಇರಬಹುದು. ಆದ್ರೆ ಅವನ ಚಿಕ್ಕೂರಲ್ಲಿ ಊರಿಗೂರೇ ಪರಿಚಯ ಇರುತ್ತಲ್ಲ, ಅವರಿಗೆ ಇವನು ಪರಿಚಯ ಇಲ್ಲ ಅಂದ್ರೆ ಏನರ್ಥ? ಅಲ್ಲ, ಸರ್ಕಾರಿ ದಾಖಲೆಗಳ ಪ್ರಕಾರ ಅವ್ನು ಸರಿ ಇದ್ದಾನೆ ಅಂದ್ರೆ ಅಷ್ಟು ದಾಖಲೆಗಳನ್ನ ಸೃಷ್ಟಿ ಮಾಡಕ್ ಹೇಗ್ ಸಾಧ್ಯ? ದುಡ್ಡು ಒಂದಿದ್ರೆ ಕೆಲವು ಸಲ ನಾವು ಬದುಕಿದಾಗ್ಲೂ ನಮ್ ಡೆತ್ ಸರ್ಟಿಫಿಕೇಟ್ ತಗೋಬಹುದು, ಆ ತರ ಮಾಡ್ಬೋದು. ಎಲ್ಲ ಅಧಿಕಾರಿಗಳು ಒಳ್ಳೆಯವರಲ್ಲ ಮೇಡಮ್. ಅವರಲ್ಲಿ ಕಳ್ಳರು ಇರ್ತಾರೆ, ಅಂತರಿಂತ ಕೆಲಸ ಮಾಡಿರ್ತಾರೆ. ಸ್ವಲ್ಪ ಹುಷಾರು ಮೇಡಮ್. ಹುಡುಗಿ ವಿಚಾರ ಅಂತ ಹೇಳ್ತಿದ್ದೀರಾ. ಬೇರೆ ಏನಾರು ಇದ್ರೆ ಹೇಳಿ ಮೇಡಮ್, ನಾನೇನು ಬರ್ತೀನಿ. ಶಿವಾನಿ, ಸರ್ಕಾರಿ ಕೆಲಸದಲ್ಲಿರೋರು ಈ ತರ ನಕಲಿ ಜಾತಿಗಳನ್ನ ಸೃಷ್ಟಿ ಮಾಡಕ್ ಸಾಧ್ಯ ಇದೆ. ನನಗನ್ಸೋ ಪ್ರಕಾರ ಇವನು ಮತ್ತು ಜಾತ ಎರಡು ಫೇಕ್ ಅನ್ಸುತ್ತೆ. ಅಂದ್ರೆ ಈ ಅಭಯ್ ಅವರು ಸರ್ಕಾರಿ ಅಧಿಕಾರಿ ಅಲ್ವಾ? ಅವರು ಏನಾದ್ರೂ ಬೇಕು ಅಂತ ಇಂಥ ದಾಖಲೆಗಳನ್ನ ಸೃಷ್ಟಿ ಮಾಡಿಸ್ಕೊಟ್ಟಿದಾರ? ಇರಬೇಕು. ಮಾಯೂರಿ, ನಿನ್ನ ಮನಸ್ಸು ಬದಲಾಯಿಸಿ ನನ್ನ ಮದ್ವೆ ಆಗ್ತೀನಿ ಅಂತ ಹೇಳಕ್ ಬಂದ್ಯಾ? ಇಲ್ಲ, ನಮ್ ಮದ್ವೆ ಅನ್ನೋದೊಂದು ಕನ್ಸು ಅಂತ ನಿಮಗೆ ಹೇಳಕ್ ಬಂದೆ. ಯಾಕಿಂತ ಮಾತು ಮಯೂರಿ? ಇದೇ ನಿಜವಾದ ಮಾತು. ಮಯೂರಿ, ನೀನ್ ಹೀಗ್ ಮಾತಾಡೋ ಬದಲು ನನ್ನನ್ನ ಸಾಯಿಸ್ಬಿಡು. ನೀವ್ ನನ್ನ ಮದ್ವೆ ಆದ್ರೆ ಅದೇ ಆಗದು. ಅಂತ ಸಾವು ನಿಮಗ್ ಬರದ್ ಬೇಡ. ನನ್ ಸಂಕಟ, ನನ್ ಸಮಸ್ಯೆಗಳು ಎಲ್ಲ ನಿಮಗ್ ಹೇಳಾಗಿದೆ. ಇವಾಗಿರೋದು ನನಗ್ ಬರೀ 30 ದಿನಗಳು. ಆ 30 ದಿನಗಳಲ್ಲಿ ನನ್ ಮದ್ವೆ ಆಗ್ಲೇಬೇಕು. ಅದು ಅಪ್ಪ ತೋರ್ಸಿರೋ ಹುಡುಗನ್ ಜೊತೆ, ನನ್ ಜಾತಕ ಹೊಂದಾಣಿಕೆ ಆಗೋನ್ ಜೊತೆ. ಆದ್ರೆ ನೀನು? ನಾನು ಆ ದೇವ್ರ ಹತ್ರ ಬೇಡ್ಕೊಂಡೆ, ಇಲ್ಲ ದೇವ್ರೆ, ನನಗ್ ಯಾರು ಮದ್ವೆ ಆಗಕ್ ಇಷ್ಟ ಇಲ್ಲ ಅಂತ. ಅಂದ್ರೆ ಮಯೂರಿ, ನಿನಗ್ ನನ್ನ ಕಂಡ್ರೆ ಇಷ್ಟ ಇಲ್ವಾ? ನಾವಿಬ್ರು ಮದ್ವೆ ಆಗಿ ಎಲ್ಲಾದ್ರೂ ದೂರ ಹೋಗಿರ್ಬೋದಲ್ಲ? ಬದುಕು ಅನ್ನೋದು ಅಷ್ಟು ಸುಲಭ ಅಲ್ಲ ವಿಶೇಷ್. ಹುಟ್ಟಿದೂರಿಂದ ಇನ್ನೊಂದೂರಿಗೆ ಹೋದ ತಕ್ಷಣ ನಮ್ ಬದುಕು ಚೇಂಜ್ ಆಗಲ್ಲ. ಗ್ರಹಗತಿಗಳೆಲ್ಲ ನಮ್ ಸುತ್ತಾನೆ ಸುತ್ತಾ ಇರುತ್ತೆ. ಅವು ಯಾವಾಗ್ಲೂ ನಮ್ಮನ್ನ ಕಾಡ್ತಾನೆ ಇರುತ್ತೆ. ಹಾಗಿದ್ದಿದ್ರೆ ನನ್ ಜೀವನನು ಚೇಂಜ್ ಆಗ್ಬೇಕಿತ್ತು ಅಲ್ವಾ? ಯಾಕಂದ್ರೆ ನನ್ನ ಪ್ರೀತಿಸೋ ಅಪ್ಪ ಇದ್ದಾರೆ. ಅವರು ನನ್ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ. ನನ್ ಸುತ್ತ ಒಂದ್ ಸಮಾಜನೇ ಇದೆ. ಇವ್ರನ್ನೆಲ್ಲ ಎದುರು ಹಾಕೊಂಡು ನಾನ್ ನಿಮ್ ಜೊತೆ ಬರಕ್ ಆಗಲ್ಲ. ನನ್ನಂತ ತಪ್ಪನ್ನ ಮಾಡೋದೂ ಇಲ್ಲ. ದಯವಿಟ್ಟು ನನ್ನ ಮರ್ತ್ ಬಿಡಿ. ನೀವ್ ಆಕಾಶ ಆದ್ರೆ ನಾನ್ ಭೂಮಿ. ಕೊನೆವರೆಗೂ ಒಬ್ರನ್ನೊಬ್ರು ಹೀಗೆ ನೋಡ್ಕೊಂಡಿದ್ಬಿಡೋಣ. ದಯವಿಟ್ಟು ನನ್ನ ಬಿಟ್ಟು ಬಿಡು. ನನ್ನ ಪ್ರೀತಿಸ್ಬೇಡ. ನನ್ ಜೊತೆ ಬದುಕಕ್ಕಾಗಲ್ಲ, ನನ್ ಜೊತೆ ಜೀವನ ಮಾಡಕ್ಕಾಗಲ್ಲ ಅಂತೆಲ್ಲ ಹೇಳೋ ಬದ್ಲು ನನ್ನನ್ನ ಈಗ್ಲೇ ಸತ್ ಹೋಗು ಅಂತ ಹೇಳು. ಈ
ಈಗ್ಲೇ ನಿನ್ ಮುಂದೆ ಸತ್ ಹೋಗ್ತೀನಿ. ದಯವಿಟ್ಟು ಹೀಗೆಲ್ಲ ಮಾತಾಡ್ಬೇಡಿ. ಹೌದು, ನೀನ್ ನನ್ ಜೊತೆ ಬದುಕೋದಿಲ್ಲ ಅಂತ ಹೇಳೋದಾದ್ರೆ ಈ ಕ್ಷಣನೇ ನನ್ ಸಾವಾಗ್ಲಿ. ಈ ಜನ್ಮ, ಮತ್ತೊಂದು ಜನ್ಮ, ಮಗದೊಂದು ಜನ್ಮ, ಇಂಥ ಯಾವ ಜನ್ಮನೂ ನನಗೆ ಬರ್ದೇ ಇರ್ಲಿ. ನಿನ್ನ ಕಣ್ಣನ್ ನೋಡ್ತಾ, ಆ ಕಣ್ಣಲ್ಲಿ ನನ್ನ ಪ್ರೀತಿ ನೋಡ್ತಾ ಸತ್ ಹೋದ್ರೆ ಅದೇ ನನಗೆ ಮುಕ್ತಿ ಮಯೂರಿ. ಮತ್ತಿನ್ಯಾವ ಜನ್ಮನೂ ನನಗ್ ಬೇಕಾಗಿಲ್ಲ. ಹೇಳು ಮಯೂರಿ, ಸತ್ ಹೋಗು ಅಂತ ಹೇಳು, ಅಥವಾ ನನ್ನನ್ನ ಸಾಯಿಸ್ಬಿಡು. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ನೀವಿದ್ರೇನೆ ನಾನು. ನಿಮ್ಗೇನಾದ್ರೂ ಆದ್ರೆ ನನ್ ಬದುಕಿರಲ್ಲ. ನನ್ನ ಮದ್ವೆ ಆಗೋದ್ರಿಂದಾನೆ ನಿಮಗ್ ಪ್ರಾಣಕ್ಕಪ್ಪಾಯ ಅಂತ ತಾನೆ ನಾನು ಈ ಮದ್ವೆನ ಬೇಡ ಅಂತಿರೋದು. ದಯವಿಟ್ಟು ನನ್ನ ಮರ್ತ್ಬಿಡಿ. ನಾನು ಹೇಳೋ ಮಾತನ್ನ ಅರ್ಥ ಮಾಡ್ಕೊಳ್ಳಿ. ಅವ್ನು ಸಿಗೋ ಅಷ್ಟರಲ್ಲಿ ನೀವ್ ಹೀಗೆ ಉಪವಾಸ ಮಾಡಿ ಎಚ್ಚರ ತಪ್ಪಿದ್ರೆ ಹೇಗೆ ಹೇಳಿ? ಅದಕ್ಕೆ ನನ್ನ ಮಾತು ಕೇಳಿ, ಒಂದೇ ಒಂಚೂರು ಹಾಲು ಕುಡೀರಿ. ಇಲ್ಲ ಶಿವಾನಿ, ನನ್ನ ಮಗನ ರಕ್ತ ಚೆಲ್ಲಿದ ಆ ಪಾಪಿ ದಿಗ್ವಿಜಯನ ಮನೆ ಇದು. ಈ ಮನೆಯಲ್ಲಿ ನಾನು ಹಾಲು ಕುಡಿಯುವುದೇ ಸಾಧ್ಯವಿಲ್ಲ. ನಾಗಮಾತ, ನಿಮ್ಮ ಮಗ ಆದಿಶೇಷ ನನ್ನ ಗಂಡ, ನನ್ನ ಮದುವೆ ಅದು. ಈ ಲೋಕದ ದುಷ್ಟರ ದಾಳಿಗೆ ಸತ್ತು ಹೋದವನು. ದಯವಿಟ್ಟು ನನ್ನ ಮಾತು ಕೇಳಿ ನಾಗಮಾತ. ನಿಮ್ಮ ಮಗನ ಹುಡ್ಕಕ್ಕಾದ್ರೂ ಶಕ್ತಿ ಬೇಕಲ್ವಾ? ಹೀಗೆ ಉಪವಾಸ ಇದ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ನಾಗಮಾತ. ಸ್ವಲ್ಪ ಹಾಲು ಕುಡಿರಿ. ಬೇಡವೆಂದು ಹೇಳಿದೆನಲ್ಲವೇ? ನನಗೆ ಅದರ ಅಗತ್ಯವಿಲ್ಲ. ದಯವಿಟ್ಟು ನನ್ನನ್ನು ಬಿಟ್ಟುಬಿಡು. ಹಾಗಾದ್ರೆ ಇವಳು ನಾಗಿಣಿ. ಶೇಷ, ನಾನು ಬಂದರೂ ಏಕೆ ಈ ನಿರ್ಲಕ್ಷ್ಯತೆ? ನನ್ನನ್ನು ನೋಡಿದರೆ ನಿನ್ನ ಕಣ್ಣಿನಲ್ಲಿ ಪ್ರೀತಿ ಕಾಣುತ್ತಿತ್ತು, ಆದರೆ ಏಕೆ ಈ ನಿಸ್ಸಂಗತೆ ಶೇಷ? ಅದೇನೋ ಒದ್ದಾಟ ಮೋಹಿನಿ, ನಾನು ತಪ್ಪು ಮಾಡುತ್ತಿದ್ದೇನೆ ಅನ್ನೋ ಭಾವ. ಯಾಕೆ? ಏನಾಯಿತು? ಆ ಮಯೂರಿ ನನ್ನನ್ನು ನಿಜವಾಗ್ಲೂ ಪ್ರೀತಿಸುತ್ತಿದ್ದಾಳೆ ಮೋಹಿನಿ. ಅದೇ ತಾನೇ ನಮ್ಮ ಗುರಿಯಾಗಿದ್ದು. ಅದಕ್ಕೆ ಸಂತೋಷ ಪಡುವುದು ಬಿಟ್ಟು ಈ ಸಂಕಟವೇತಕ್ಕೆ? ನಮ್ಮ ಸ್ವಾರ್ಥಕ್ಕೋಸ್ಕರ ಅವಳ ಪ್ರೀತಿಯನ್ನು ನಮ್ಮ ಕಪಟ ಪ್ರೀತಿಯಲ್ಲಿ ಬಲಿ ಕೊಡುವುದು ಸರಿಯಲ್ಲ ಮೋಹಿನಿ. ಅಂದರೆ ನಾವು ಒಂದಾಗುವುದು ಬೇಡವೇ? ಒಂದಾಗಲೇಬೇಕು ಮೋಹಿನಿ, ಅದೇ ಅಲ್ಲವೇ ನಮ್ಮ ಗುರಿ. ಆದರೆ ನಮ್ಮ ಪ್ರೀತಿಯನ್ನು ಉಳಿಸಲು ಮತ್ತೊಂದು ಪ್ರೀತಿಯನ್ನು ಬಲಿ ಕೊಡುವುದು ನೋವಿನ ಸಂಗತಿ. ನಾಗಗಳು ಸತ್ಯ ದಾರಿಯಲ್ಲಿ ನಡೆಯುವವರು, ಮೋಸದ ದಾರಿಯಲ್ಲ. ನಾಗಲೋಕ ನಿನ್ನನ್ನು ದೂರ ಮಾಡಿದ ಮೇಲೆ ಆ ಲೋಕದ ನಿಯಮ ನಿನಗೇ ತಕೆ. ಆದರೂ ನೋಡು ಶೇಷ, ಸತ್ಯದ ದಾರಿಯಲ್ಲಿ ಹೋದರೆ ನಾವಿಬ್ಬರು ಒಂದಾಗಲು ಎಂದಿಗೂ ಸಾಧ್ಯವಿಲ್ಲ. ನೀನು ಅವಳನ್ನು ಮದುವೆಯಾಗಲೇಬೇಕು, ಆಗಲೇ ನಾವಿಬ್ಬರು ಒಂದಾಗಲು ಸಾಧ್ಯ. ಈಗಲೇ ನಿರ್ಧಾರ ಮಾಡಿಕೊ. ನಿನಗೆ ನಿನ್ನ ಲೋಕದ ನಿಯಮ ಮುಖ್ಯವೋ? ಮೋಹಿನಿ, ನನಗೆ ನೀನು ಮುಖ್ಯ. ಹಾಗಿದ್ದ ಮೇಲೆ ನಿನ್ನ ಮನಸ್ಸಿನಲ್ಲಿ ಸಲ್ಲದ ಯೋಚನೆಯನ್ನು ಬಿಟ್ಟು ಬಿಡು ಶೇಷ. ನಿನ್ನ ಮನಸ್ಸಿನಲ್ಲಿ ಕೇವಲ ನನ್ನ ಮುಖವಷ್ಟೇ ಕಾಣಬೇಕು. ನನಗೆ ಮಹಾಶಕ್ತಿಯನ್ನು, ಸರ್ವಶಕ್ತಿಯನ್ನು ಇಂದು ಮಹಾ ಗರುಡ ಪಂಚಮಿ. ಅದೇ ದಿನ ಗರುಡ ಚೂರ್ಣ ಪ್ರಾಪ್ತವಾಗಿದೆ.
ಇದು ಅವಳ ದೇಹ ಸೇರಿದರೆ ಅಥವಾ ದೇಹಕ್ಕೆ ಸ್ಪರ್ಶವಾದರೆ ಅವಳು ಪ್ರಜ್ಞಾಹೀನಳಾಗುತ್ತಾಳೆ. ಒಂದು ದಿನ ಕಳೆದರೂ ಅವಳಿಗೆ ಎಚ್ಚರವಾಗುವುದಿಲ್ಲ. ಎಂಥ ಮಹಾನಾಗವಾದರೂ ಸುಲಭವಾಗಿ ಅಪಹರಿಸಬಹುದು. ತೆಗೆದುಕೋ. ಆ ಶಿವಾನಿ ಮಾಡುತ್ತಿರುವ ವ್ರತದ ಹಿಂದೆ ಏನೋ ಉಪಾಯ, ಅದೇನೆಂದು ತಿಳಿಯಬೇಕು. ನೀನು ಹೇಗಾದ್ರೂ ಮಾಡಿ ಅವಳ ಪೂಜೆ ತಡವಾಗುವ ಹಾಗೆ ಮಾಡು. ನಾನು ಹೇಳುವವರೆಗೂ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬೇಡ. ಆಗ್ಲಿ ನಾಗಮ್ಮ, ಆದಿಶೇಷ ಎಲ್ಲರ ಜೊತೆ ಆಗಿದ್ದಾರೆ. ಏನ್ ಸಮಾಚಾರ? ಹೇ, ಹಾಗೇನಿಲ್ಲ. ಅದು ನಾನು ಚಿಕ್ಕವನಿದ್ದಾಗ ಅಜ್ಜಿ ಹೇಳ್ತಾ ಇದ್ರು, ಮನೆಗೆ ಬಂದವರು ಎಂಥವರೇ ಆಗಿರ್ಲಿ ಅವ್ರನ್ನ ಸತ್ಕರಿಸೋದು ನಮ್ಮ ಧರ್ಮ ಅಂತ. ಪಾಪ ಮನೆಗೆ ಬಂದಿರೋ ಆ ಹೆಂಗಸು ಬಂದಾಗಿಂದ ಒಂದು ಹನಿ ನೀರು ಕೂಡ ಕುಡಿದಿಲ್ಲ. ನೋಡಿದ್ರೆ ನನಗೆ ಬೇಸರ ಅನ್ಸುತ್ತೆ. ಏನೋ ನನ್ನ ಮೇಲೆ ಸಿಡಿದು ಬೀಳ್ತಾಳೆ, ಆದರೆ ನಿಜಕ್ಕೂ ತುಂಬಾ ಒಳ್ಳೆ ಹೆಂಗಸು ಅಂತ ಅನಿಸ್ತಾಳೆ ನನಗೆ. ಆದರೆ ನನ್ನನ್ನು ನೋಡಿದ್ರೆ ಸಿಡಿದು ಬೀಳ್ತಾಳೆ. ಅಂಥದ್ರಲ್ಲಿ ನಾನು ಹಾಲು ತಗೊಂಡೋಗಿ ಕೊಟ್ರೆ ಕುಡಿತಾಳ ಅಂತ ನನ್ನ ಯೋಚನೆ. ಹಾಗಂತ ಮನೆಗೆ ಬಂದವರು ಉಪವಾಸ ಇದ್ರೆ ಮನೆಗೆ ಒಳ್ಳೇದಾಗೋದಿಲ್ಲ ಅಂತೇಳಿ ಅಜ್ಜಿ ಹೇಳ್ತಿದ್ರು. ಅದು ಅಲ್ಲದೆ ನಾಳೆ ಆ ಹೆಂಗಸಿಗೆ ಏನಾದ್ರು ಅನಾಹುತ ಆದರೆ ನಾನೇ ತಾನೇ ಸಮಾಧಾನ ಮಾಡಬೇಕು. ಅದಕ್ಕೆ ಈ ಹಾಲನ್ನ ನಂದೀಶನ ಜೊತೆನೆ ಕೊಟ್ಕೊಳಿಸ್ತೀನಿ. ನಂದೀಶಾ, ಪರವಾಗಿಲ್ಲ, ಕೊಡಿ. ನಾನೇ ಕೊಟ್ಬಿಟ್ಟು ಬರ್ತೀನಿ. ಹೇಗಿದ್ರು ಆ ಹೆಂಗ್ಸ್ನ ನಾನೇ ಅಲ್ವಾ ಕರ್ಕೊಂಡು ಬಂದಿರೋದು. ಮೋಸ್ಟ್ಲಿ ನಾನು ಹೇಳಿದ್ರೆ ಕೇಳ್ಬೋದು. ನಾನು ಹೋಗಿ ಕೊಡ್ತೀನಿ ಬಿಡಿ. ಹಾ, ಸರಿ. ಆಹಾ, ಎಂಥ ಸಂದರ್ಭ ಇದು. ಮಗ ತಗೊಂಡು ಹೋಗೋ ಹಾಲನ್ನ ಕುಡಿದ್ರೆ ತಾಯಿ ಪ್ರಜ್ಞೆ ತಪ್ಪುತ್ತೆ. ಆಮೇಲೆ ಸಮಯ ಸಂದರ್ಭ ನೋಡಿಕೊಂಡು ನಾನು ಅವಳನ್ನ ಅಪಹರಿಸ್ತೀನಿ. ಅವಳನ್ನ ಒತ್ತೆಯಾಳಾಗಿಸ್ಕೊಂಡು ನಾಗಿಣಿಯಿಂದ, ಈ ಆದಿಶೇಷನಿಂದ ನಾಗಮಣಿಯನ್ನ ಪಡೆಯೋ ಪ್ರಯತ್ನ ಮಾಡ್ತೀನಿ. ಅನ್ಕೊಳ್ಳೋದಲ್ಲಪ್ಪ, ಒಂದೊಂದ್ಸಲ ನಿನ್ನನ್ನು ನೋಡ್ತಿದ್ರೆ ಮಗನಿಗೆ ಹೇಗಪ್ಪ ಸೇರುತ್ತೆ? ಅವನು ಹೇಗಿದ್ದಾನೋ, ಎಲ್ಲಿದ್ದಾನೋ, ಊಟ ಮಾಡಿದ್ನೋ ಇಲ್ವೋ, ಯಾವ ಸ್ಥಿತಿಲಿದ್ದಾನೋ, ಇದೆಲ್ಲ ನೆನ್ಸ್ಕೊಳ್ತಾ ಇದ್ರೆ ತಾಯಿ ಕರಳು ಸಂತ ಆಗುತ್ತೆಪ್ಪ. ಬೇಡಪ್ಪ, ನನ್ ಮಗ ಸಿಗೋವರೆಗೂ ಇದ್ಯಾವುದು ನನಗ್ ಬೇಡ. ನೀವು ಮಾತಾಡ್ತಿದ್ರೆ ನನ್ನ ತಾಯಿನೇ ಮಾತಾಡ್ತಿದ್ದಾರೇನೋ ಅಂತ ಅನಿಸ್ತಿದೆ.
ಮಗನಾಗಿ ಹೇಳ್ತಿದ್ದೀನಿ, ದಯವಿಟ್ಟು ಈ ಹಾಲ್ನಾದ್ರೂ ಕುಡೀರಿ. ದಯವಿಟ್ಟು ನನಗೆ ಬಲವಂತ ಮಾಡ್ಬೇಡಪ್ಪ, ನನಗೇನು ಬೇಡ. ಅಲ್ಲಮ್ಮ, ನೀವು ಹೇಳಿದ್ದಲ್ಲಪ್ಪ, ನನ್ಗೆ ಅಭ್ಯಾಸ ಇದೆ. ಈ ತರ ಉಪವಾಸ 1-2 ದಿನದಲ್ಲಪ್ಪ. ನನ್ನ ಮಗನಿಗೋಸ್ಕರ ಎಷ್ಟೋ ವರ್ಷಗಳು ಉಪವಾಸ ಇತ್ತು. ಅದ್ ಬಿಡ, ನೀ ಊಟ ಮಾಡಿದ್ಯಾ ಕಂದ? ಸರಿ, ಹಾಗಾದ್ರೆ ನೀ ಹೋಗಿ ಮಲ್ಕೋ. ಹೀಗ್ ನೋಡಿದ್ರೆ ಯಾಕೋ ನನ್ ಮನಸ್ಸು ಕತ್ಲು. ಆ ದಿನ ನಾನು ಹೇಳಿದ ನೆನಪಿದೆ, ಆದ್ರೆ ಯಾಕೆ ಹೇಳಿದೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಅದು ಸತ್ಯನಾ, ಸುಳ್ಳ, ಅಥವಾ ಆ ಮೋಹಿನಿ ಕೊಟ್ಟ ಶಾಪದ ಫಲವೋ ಒಂದು ಅರಿಯದಾಗಿದೆ. ನನಗಂತೂ ಅದು ತಿಳಿಯೋದು ಕಷ್ಟ ಆಗಿದೆ ಶಿವಾನಿ. ನೀನ್ ತಿಳ್ಕೋಬಹುದಲ್ವಮ್ಮ? ಅವರು ಶತ್ರುಗಳು ಅನ್ನೋದಾದ್ರೆ ಇಲ್ಲಿಂದಲೇ ನಮ್ಮ ಯುದ್ಧ ಶುರುವಾಗಲಿ. ಇಲ್ಲ ಅಂದ್ರೆ ಶತ್ರುಗಳು ಯಾರು ಅನ್ನುವುದನ್ನ ನಾವು ಹುಡುಕಿಕೊಂಡು ಹೋಗೋದು ಅನಿವಾರ್ಯ. ಆಯ್ತು, ನಾನು ತಿಳ್ಕೊತೀನಿ ನಾಗಮಾತ. ದಿಗ್ವಿಜಯ, ಏನಾಯ್ತು? ನಾನು ಕೊಟ್ಟ ಮಹಾಗರುಡ ಗರುಡವನ್ನ ನಾಗಮಾತ ಮೇಲೆ ಪ್ರಯೋಗ ಮಾಡಿದ್ರ? ಅದರಿಂದ ಅವಳು ಯಾವ ಪ್ರಯೋಜನ ಆಗ್ಲಿಲ್ಲ ಗುರುಗಳೇ. ಉಪಯೋಗ ಆಗ್ಲಿಲ್ವಾ ಅಥವಾ ನೀನ್ ಸರಿಯಾಗಿ ಅದನ್ನು ಉಪಯೋಗಿಸ್ತಿಲ್ವಾ? ಅದು ಗುರುಗಳೇ, ನೀವು ಕೊಟ್ಟಿದ್ದ ಗರುಡ ಚೂರ್ಣನ ಹಾಲ್ನಲ್ಲಿ ಬೆರೆಸಿ ಆದಿಶೇಷನ್ ಕೈ ಕೊಟ್ಟಿದ್ದೆ. ಅದನ್ನ ಅವನು ನಾಗಮಾತಿಗೆ ಕುಡಿಸೋ ಹಂತದಲ್ಲಿ ಚೆಲ್ಬಿಟ್ಟಿದ್ದಾನೆ. ನಾನು ಬೆಳಿಗ್ಗೆ ಹೋಗಿ ನೋಡಿದ್ರೆ ಲೋಟ ಕೆಳಗೆ ಬಿದ್ದಿತ್ತು, ಹಾಲೆಲ್ಲ ಚೆಲ್ಬಿಟ್ಟಿತ್ತು. ತಪ್ಪು ಮಾಡ್ಬಿಟ್ಟೆ ದಿಗ್ವಿಜಯ, ತಪ್ಪು ಮಾಡ್ಬಿಟ್ಟು. ಗರುಡ ಚೂರ್ಣ ಬೆರೆಸಿದ ಹಾಲು ಚೆಲ್ಲಿದ ಮೇಲೆ ನಾಗಗಳಿಗೆ ರಕ್ತ ವರ್ಣದಲ್ಲಿ ಕಾಣ. ನಾಗಗಳಿಗೆ ನಿನ್ನ ಮೇಲೆ ಅನುಮಾನ ಶುರುವಾಗುತ್ತೆ. ಇದುವರೆಗೂ ಶಿವಾನಿ ಆದಿಶೇಷನಿಗೆ ನಿನ್ನ ಮೇಲೆ ಅನುಮಾನ ಬರದೆ ಹೋಗಿದ್ರು. ಇದೊಂದೇ ಕಾರಣಕ್ಕೆ ನಿನ್ನ ಮೇಲೆ ಅನುಮಾನ ಹುಟ್ಟು ಹಾಗಾಗುತ್ತೆ. ನಾಗಗಳಿಗೆ ಸಂದೇಹ ಹುಟ್ಟಿದ್ರೆ ಅದು ಯಮಲೋಕಕ್ಕೆ ಸಂದೇಶ ರವಾನೆ ಆಗುತ್ತೆ. ಗುರುಗಳೇ, ನೀವು ಮುಂಚೆನೆ ಹೇಳ್ಬೇಕಿತ್ತಲ್ವಾ ಹೀಗೀಗೆ ಅಂತೇಳಿ. ಹೇಳಿದ್ರೆ ನಾನು ಎಚ್ಚರಿಕೆ ವಹಿಸ್ತಿದ್ದೆ. ಇಂಥ ಕೆಲಸ ಮಾಡಬೇಕಾದ್ರೆ ಮೈ ತುಂಬಾ ಕಣ್ಣಾಗಿರ್ಬೇಕು ದಿಗ್ವಿಜಯ. ಆಗ್ಲಿ ಗುರುಗಳೇ, ಈಗ ಆಗಿದ್ದಾಗೋಗಿದೆ, ಏನಾದ್ರೂ ಒಂದು ದಾರಿ ತೋರಿಸಿ. ತಪ್ಪು ಜರುಗಿ ಹೋಗಿದೆ, ಸರಿ ಮಾಡಲು ಸಮಯವಿಲ್ಲ. ಅವರಿಗೆ ನಿನ್ನ ಮೇಲೆ ಪೂರ್ಣವಾಗಿ ಅನುಮಾನ ಬರುವುದಕ್ಕೆ ಮುಂಚೆ ನಾಗಮಾತೆಯನ್ನು ಅಪಹರಿಸಬೇಕು. ಅವಳ ಮೂಲಕ ಶಿವಾನಿ ಆದಿಶೇಷನನ್ನ ಕಟ್ಟಿ ಹಾಕಬೇಕು. ತಪ್ಪು ಜರುಗಿ ಹೋಗಿದೆ, ಸರಿ ಮಾಡಲು ಸಮಯವಿಲ್ಲ. ಅವರಿಗೆ ನಿನ್ನ ಮೇಲೆ ಪೂರ್ಣವಾಗಿ ಅನುಮಾನ ಬರುವುದಕ್ಕೆ ಮುಂಚೆ ನಾಗಮಾತೆಯನ್ನು ಅಪಹರಿಸಬೇಕು. ಅವಳ ಮೂಲಕ ಶಿವಾನಿ ಆದಿಶೇಷನನ್ನ ಕಟ್ಟಿ ಹಾಕಬೇಕು. ಅದು ಬಿಟ್ಟರೆ ನಮ್ಮ ಮುಂದೆ ಬೇರೆ ದಾರಿಯೇ ಇಲ್ಲ. ಆದ್ರೆ ಅದು ಹೇಗೆ ಸಾಧ್ಯ ಗುರುಗಳೇ? ತಾಳ್ಮೆ ಇರಲಿ. ತಾಯಿ ಜ್ವಾಲಮಾಲಿನಿ ಯಾವುದಾದರೂ ಒಂದು ದಾರಿ ತೋರುತ್ತಾಳೆ. ಓಂ ಜ್ವಾಲಮಾಲಿನ್ಯೇ ನಮಃ, ರುಂಡಮಾಲಿನ್ಯೇ ನಮಃ. ಈ ಸಮಸ್ಯೆಯಿಂದ ಹೊರಬರುವಂತೆ ಏನಾದರೂ ದಾರಿ ತೋರು. ನಾಗಗಳಿಗೆ ಅನುಮಾನ ಬಂದಿದ್ದರೆ ಆ ಅನುಮಾನವೆಲ್ಲ ಮರೆತು ಹೋಗುವಂತೆ ಮಾಡು. ವಿಮುಖ ವಂದಿನಿ ರತ್ನ ಭಸ್ಮವನ್ನು ಕರುಣಿಸುತ್ತಾಯೇ ಕರುಣಿಸು. ದಿಗ್ವಿಜಯ, ಇದು ರತ್ನ ಭಸ್ಮ. ಇದನ್ನು ನಾಗಮಾತೆಯ ಮೇಲೆ ಎರಚು. ಇದು ಸ್ಪರ್ಶವಾದ ತಕ್ಷಣ ನಾಗಮಾತೆ ಮೂರ್ಛೆ ಹೋಗುತ್ತಾಳೆ. ಸಾವಿನ ಹಾಗೆ ತೋರುತ್ತದೆ. ಆಗ ಅವಳನ್ನು ಅಪಹರಿಸಿ ಕರೆದುಕೊಂಡು ಬಾ.
ಅವಳಿಗೆ ಪ್ರಜ್ಞೆ ತಪ್ಪಿದ ತಕ್ಷಣ ನನಗೆ ಸುದ್ದಿ ಮುಟ್ಟಿಸು. ಅವಳನ್ನು ಅಪಹರಣ ಮಾಡುವ ಜವಾಬ್ದಾರಿ ನನಗಿರಲಿ. ಹೊರಡು. ಆಗ್ಲಿ ಗುರುಗಳೇ. ಮಯೂರಿ, ಮಗಳೇ ಬಾ ಅಮ್ಮ ಇಲ್ಲಿ. ಏನಪ್ಪ? ದೇವ್ರು ನಮ್ಮನ್ನ ಕೈ ಬಿಡಲ್ಲಮ್ಮ. ದೇವ್ರು ಒಂದ್ ಕಡೆ ಸಮಸ್ಯೆ ಇಟ್ಟಿದ್ರು ಮತ್ತೊಂದ್ ಕಡೆ ಅದಕ್ಕೆ ಪರಿಹಾರ ಇಟ್ಟೇ ಇಟ್ಟಿರ್ತಾನೆ. ಆದ್ರೆ ಸಮಸ್ಯೆಯಲ್ಲಿ ಸುಡುಕಿದ್ ನಮಗೆ ಪರಿಹಾರ ಏನು ಅಂತ ಗೊತ್ತಿಲ್ಲದೆ ದಿಗ್ಭ್ರಮೆಗೆ ಒಳಗಾಗ್ತಿದೀವಿ. ನಂಬಿದ್ದೇವ್ರು ಎಂದೂ ಕೈ ಬಿಡಲ್ಲಮ್ಮ. ದೇವರು ಪ್ರತ್ಯಕ್ಷವಾಗಿ ಸಹಾಯ ಮಾಡದೆ ಹೋದ್ರು ಪರೋಕ್ಷವಾಗಾದ್ರೂ ಸಹಾಯ ಮಾಡ್ತಾನಮ್ಮ. ಈಗ ನಿನ್ ಬದುಕಲ್ಲಾಗ್ತಿರೋದು ಅದೇನೆ. ಗೊತ್ತಾಗ್ತಾ ಇಲ್ವಾ? ಸಿಕ್ಬಿಡ್ತಮ್ಮ. ನಿನ್ ಜಾತಕಕ್ಕೆ ಹೊಂದೋ ವರನ್ ಜಾತಕ ಸಿಕ್ಬಿಡ್ತು. ನಿನ್ ಮದುವೆ ಆಗೋ ಗಂಡು ಈ ಜಗತ್ತಿನಲ್ಲೇ ಇಲ್ಲ. ನಿನ್ ಮದುವೆ ಮಾಡೋಕ್ಕಾಗದೆ ಸಂಕಟದಲ್ಲೇ ಈ ಜೀವ ಕಳೆದೋಗುತ್ತೇನೋ ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ನಾನು ನಂಬಿದ ದೈವ ನೆಮ್ಮದಿಯಿಂದ ನನ್ನ ಪ್ರಾಣ ಹೋಗಾಗ ಮಾಡದಮ್ಮ. ಮಯೂರಿ, ಈಗ ಬಂದಿರೋ ಜಾತಕ ನಿನ್ ಜಾತಕಕ್ಕೆ 100ಕ್ಕೆ 100 ಸರಿಯಾಗುತ್ತಂತೆ. ಅದಕ್ಕೆ ಇವತ್ತೇ ನೀನ್ ನೋಡ್ಲಿಕ್ಕೆ ಬರ್ತೀಯಾರಂತೆ. ಏನಪ್ಪ ಇದಕ್ಕಿದ್ದಾಗೆ ಹೀಗೆ ಹೇಳ್ತಾ ಇದ್ದೀರಾ? ಏನಮ್ಮ ಇದ್ದಕ್ಕಿದ್ದಾಗೆ ಅಂತ ಹೇಳ್ತಾ ಇದೀಯಾ? ಶುಭ ಕಾರ್ಯಕ್ಕೆ ಯಾವತ್ತೂ ತಡೆ ಆಗ್ಬಾರ್ದಮ್ಮ. ಅದಕ್ಕೆ ಹೇಳೋದು ಶುಭಸ್ಯ ಶೀಘ್ರಂ ಅಂತ. ಆತಂಕ ಏನು ಬೇಡಮ್ಮ. ಜಾತಕ ಹೊಂದಾಣಿಕೆ ಆದ್ಮೇಲೆ ಇನ್ನೇನ್ ಚಿಂತೆ? ನೋಡಮ್ಮ, ನಿನ್ನ ಜೀವನದಲ್ಲಿ ನಡೆದ ಘಟನೆಗಳಿಗೆಲ್ಲ ಒಂದೇ ಒಂದು ಕಾರಣ, ಅದು ನಿನ್ನ ಮದುವೆ ಆಗದಿದ್ದು. ಇವಾಗ ಶುಭ ಸಮಯ ಬಂದಿದೆ, ಒಳ್ಳೆ ಗಂಡು ಬಂದಿದ್ದಾನೆ. ನಡಿಯಮ್ಮ, ಆದಷ್ಟು ಬೇಗ ರೆಡಿಯಾಗು. ಅವ್ರು ಬಂದ್ಬಿಡ್ತಾರಮ್ಮ. ನಡಿಯಮ್ಮ. ಬಲ ಪಾಪಿ, ತಲೆ ಮೇಲೆ ಸಿಡಿಲು ಬಡಿದ್ರೆ ಅಂಗೈಲಿ ಹಿಡಿದ ಹಣ ಕಾಪಾಡಿತೆ, ಹೆಣವಾಗೋವರೆಗೂ ಹಣಕ್ಕಾಗಿ ಸಾಯೋ ಗುಣ. ಕನಸಿನ ಹಿಂದೆ ನಡೆಯೋನಿಗೆ ಪ್ರಪಂಚನೇ ಭಾರ ಅಲ್ವಾ ನಂದೀಶ? ಮೋಹದ ದಾಹಕ್ಕಿಲ್ಲ ಭಯ, ಗೆದ್ರೆ ಬದುಕು, ಸತ್ರೆ ಸೋಲು. ಒಟ್ಟಾರಿಯಾಗಿ ನೀನು ತ್ರಯಂಬಕನ ಆಯುಧಾನ ಅಥವಾ ತ್ರಯಂಬಕ ನಿನ್ನ ಆಯುಧಾನ? ಮನೆ ಹುಡುಕೋದು ಕಷ್ಟ ಆಯ್ತಾ? ಇಲ್ಲ, ವಾಸುದೇವ್ ಆಚಾರ್ ಮನೆ ಅಂದ ತಕ್ಷಣ ತೋರಿಸ್ಕೊಟ್ರು. ರಾಯ್ರೆ, ನಮ್ಮ ಮಗನ್ಗೆ ಎಲ್ಲಾ ಕಡೆ ಹೆಣ್ಣು ಹುಡುಕಿದ್ವಿ. ಈ ವರ್ಷ ಮದ್ವೆ ಆಗೋದಿಲ್ಲ ಅಂತ ಅನ್ಕೊಂಡ್ವಿ. ಯಾವ ಜನ್ಮದ ಪುಣ್ಯನೋ ಏನೋ ನಿಮ್ ಮಗಳ ಜಾತಕ ಹೊಂದ್ತಾ ಇದೆ. ಆ ಪುಣ್ಯ ಎಲ್ಲ ಶಿವಾನಿ ಅವ್ರದ್ದೇ. ಇವ್ರು ಗಂಡು ಹುಡ್ಕೋಕ್ ಶುರು ಮಾಡಿದ್ಮೇಲೆ ಇದೆಲ್ಲ ಆಗ್ತಾ ಇರೋದು. ರಾಯ್ರೆ, ಇದೇ ನನ್ ಮಗನ್ ಜಾತಕ. ಅದ್ಭುತವಾದ ಜಾತಕ, ಅದ್ಭುತವಾದ ಜಾತಕ. 32ಕ್ಕೆ 32 ಗುಣವೂ ಕೂಡಿ ಬರುತ್ತೆ. ಅದ್ಭುತ ಜಾತಕ. ಹಾಗಿದ್ರೆ ತಡ ಮಾಡೋದಕ್ಕೆ ಹುಡುಗಿನ ನೋಡಿ ಮಾತುಕತೆ ಮುಗಿಸೋಣ. ಏನಪ್ಪ, ಹುಡುಗಿನ ಕರ್ಸೋಣವಾ? ನೀವು ಹೇಳ್ದಾಗಪ್ಪ. ನೋಡಿ, ಇವನಿಗೆ ನೋಡೋ ಆಸೆ ಇಲ್ಲ ಅಂತಾರ ಮಾತಾಡ್ತಾ ಇದ್ದಾನೆ. ಕರ್ಕೊಂಡ್ಬರ್ತೀನಿ. ಬೇಡ, ನಾನೇ ಕರ್ಕೊಂಡ್ಬರ್ತೀನಿ. ಮಯೂರಿ, ಇನ್ನ ಯಾಕೆ ಹೀಗೆ ಕೂತಿದ್ಯಾ? ಹುಡುಗನ ಕಡೆಯವರು ಬಂದು ಕಾಯ್ತಿದ್ದಾರೆ. ಬಾ. ಸರಿಯಾಗಿ ಹುಡುಗಿನ ನೋಡ್ಕೋ, ಆಮೇಲೆ ನೋಡಿಲ್ಲ ಅಂತ ಅನ್ಬಿಡ್ಬೇಡ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.